ಕನ್ನಡದ ಕೆಲವು ನಟರ ಸಂಭಾವನೆಗಿಂತಲೂ ದುಪ್ಪಟ್ಟು ಹಣ ಗಿಲ್ಲಿಗೆ ಸಂದಾಯ ಆಗಿದೆ. ಹಾಗಾದ್ರೆ ಗಿಲ್ಲಿ ಪಡೆದ ಸಂಭಾವನೆ ಎಷ್ಟು ಗೊತ್ತಾ? ಅಷ್ಟೊಂದು ಹಣ ಪಡೆಯೋಕೆ ಗಿಲ್ಲಿ ಸಾಗಿ ಬಂದಂತಹ ದಾರಿ ಎಂಥದ್ದು? ಮೊದಲ ಚಿತ್ರದಲ್ಲೇ ಅಷ್ಟೊಂದು ಸಂಭಾವನೆ ಪಡೆದ ಮೊದಲ ನಟ ಇವರೇನಾ? ಕಿರುತೆರೆಯಿಂದ ಬೆಳ್ಳಿತೆರೆಗೆ ಹೈದನ ಮೆಚ್ಚಿತಲ್ಲ ಕರ್ನಾಟಕ. ಬಿಗ್ ಬಾಸ್ ಗೆದ್ದು 5 ತಿಂಗಳ ನಂತರ ಹೊಸ ಸಿನಿಮಾವನ್ನು ಒಪ್ಪಿಕೊಂಡಿದ್ದಾರೆ ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಅವರಿಗೆ ನಾಯಕ ನಟನಾಗುವ ಆಫರ್ಗಳು ಬಂದಿದ್ವು. ಆದರೆ 5 ತಿಂಗಳ ಕಾಲ ಅವರು ಯಾವುದೇ ಸಿನಿಮಾ ಒಪ್ಪಿಕೊಂಡಿರಲಿಲ್ಲ. ಕತೆ ಕೇಳಿದ್ದೇನೆ, ನಿರ್ಮಾಪಕರು ಭೇಟಿಯಾಗಿದ್ದಾರೆ, ನಿರ್ದೇಶಕರು ಮನೆಗೆ ಬಂದಿದ್ರು ಅಂತ ಹೇಳುತ್ತಲೇ ಇದ್ರು. ಆದರೆ ಸಿನಿಮಾವನ್ನು ಒಪ್ಪಿಕೊಂಡ ಕುರಿತು ಒಂದೇ ಒಂದು ಮಾತನ್ನು ಕೂಡ ಆಡಿರಲಿಲ್ಲ. ಇದೀಗ ಸ್ವತಃ ನಿರ್ಮಾಣ ಸಂಸ್ಥೆಯೇ ಗಿಲ್ಲಿ ನಟನ ಹೊಸ ಸಿನಿಮಾದ ಬಗ್ಗೆ ಮಾಹಿತಿ ಕೊಟ್ಟಿದೆ. ಜೂನ್ 21 ರಂದು ಗಿಲ್ಲಿ ನಟ ನಾಯಕನಾಗಿ ನಟಿಸುತ್ತಿರುವ ಚೊಚ್ಚಲ ಚಿತ್ರಕ್ಕೆ ಚಾಲನೆ ಸಿಗಲಿದೆ. ಆಶ್ಚರ್ಯ ಅಂದ್ರೆ ಈವರೆಗೂ ಮೊದಲ ಚಿತ್ರಕ್ಕೆ ಯಾವ ನಟರು ಪಡೆಯದೇ ಇರುವಷ್ಟು ಸಂಭಾವನೆಯನ್ನು ಗಿಲ್ಲಿ ನಟ ಪಡೆದಿದ್ದಾರಂತೆ. ಇವತ್ತು ಗಿಲ್ಲಿ ಬೆಳ್ಳಿ ತೆರೆಯ ನಾಯಕನಾಗ್ತಿದ್ದಾನೆ ಅಂದ್ರೆ ಅದು ಸುಲಭಕ್ಕೆ ದಕ್ಕಿದ್ದಲ್ಲ. ಅದರ ಹಿಂದೆ ರೋಚಕ ಜರ್ನಿ ಇದೆ, ಅವಮಾನವಿದೆ, ಹತಾಶೆಯಿದೆ, ಉಪವಾಸವಿದ್ದ ದಿನಗಳು ಕೂಡ ಇವೆ. ಈ ಎಲ್ಲ ಪರೀಕ್ಷೆಯ ಅಗ್ನಿಕುಂಡದಲ್ಲಿ ಹಾದೆ ಗಿಲ್ಲಿ ಬಂದಿದ್ದಾನೆ. ಅವಕಾಶಗಳ ಜೊತೆಗೆ ಅದೃಷ್ಟವೂ ಕೂಡ ಅವರ ಜೊತೆಗಿದ್ದ ಕಾರಣದಿಂದಾಗಿಯೇ ಇವತ್ತು ಫುಟ್ಪಾತ್ನಿಂದ ಉಪ್ಪರಿಗೆಗೇರಿದ್ದಾರೆ. ಹಾಗಾಗಿ ಇಡೀ ಕರುನಾಡೆ ಕೊಂಡಾಡ್ತಾ ಇದೆ. ಗಿಲ್ಲಿ ನಮ್ಮ ಹುಡುಗ ಅಂತ ಪ್ರೀತಿಯಿಂದ ಕರೀತಾ ಇದೆ. ಅವತ್ತು ಪುಟ್ಟದೊಂದು ಪಾತ್ರಕ್ಕಾಗಿ ದಿನವಿಡೀ ಕಾದುಕೊಳ್ತಿದ್ದ ಹುಡುಗನಿಗೆ ಇವತ್ತು ನಾಯಕನಾಗಿ ಪಟ್ಟಾಭಿಷೇಕ ಮಾಡಲಾಗ್ತಿದೆ. ಗಿಲ್ಲಿ ಹುಟ್ಟಿದ್ದು ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಗ್ರಾಮದಲ್ಲಿ. ಅವರದ್ದು ಸಾಮಾನ್ಯ ರೈತಾಪಿ ಕುಟುಂಬ. ಅಪ್ಪನಿಗೆ ಕೃಷಿಯಲ್ಲಿ ಸಹಾಯ ಮಾಡುತ್ತಲೇ ಐಟಿಐ ಅನ್ನು ಓದಿದ್ರು ಗಿಲ್ಲಿ. ಹೊಟ್ಟೆಪಾಡಿನ ಕೆಲಸಕ್ಕಾಗಿ ಬೆಂಗಳೂರಿಗೆ ವಲಸೆ ಬಂದಿದ್ರು. ಹಳ್ಳಿಯಲ್ಲಿರುವಾಗ ಆರ್ಕೆಸ್ಟ್ರಾಗಳಲ್ಲಿ ಹಾಸ್ಯ ಮಾಡುತ್ತಾ ಕಾರ್ಯಕ್ರಮಗಳಲ್ಲಿ ನಗಿಸ್ತಾ ಇದ್ದಿದ್ದರಿಂದ ಅವರನ್ನು ಆಕರ್ಷಿಸಿದ್ದು ಬಣ್ಣದ ಲೋಕ್. ಬೆಂಗಳೂರಿಗೆ ಬಂದವರು ಕೆಲವು ದಿನಗಳ ಕಾಲ ಕೆಲಸಕ್ಕಾಗಿ ಅಲೆದಾಡ್ತಾರೆ. ಆಮೇಲೆ ಧಾರಾವಾಹಿ, ರಿಯಾಲಿಟಿ ಶೋಗಳಲ್ಲಿ ಸೆಟ್ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋಗಳಲ್ಲಿ ಕಲಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಗಿಲ್ಲಿಗೆ ಅದೇ ಕಾರ್ಯಕ್ರಮಗಳಲ್ಲಿ ನಟನಾಗಿ ಭಾಗವಹಿಸುವಂತಹ ಅವಕಾಶ ಸಿಕ್ಕುತ್ತೆ. ಅಲ್ಲಿಂದ ಗಿಲ್ಲಿಯ ಬದುಕೇ ಬದಲಾಗುತ್ತೆ ನೋಡಿ. ಸೆಟ್ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ಗಿಲ್ಲಿಗೆ ಬರ್ತಿದ್ದ ಸಂಭಾವನೆ ಕೂಡ ಅಷ್ಟಕ್ಕಷ್ಟೇ. ಸೆಟ್ನಲ್ಲಿಯೇ ತಿಂಡಿ, ಊಟ ಸಿಗ್ತಾ ಇದ್ದಿದ್ದರಿಂದ ಬಂದ ಹಣದಲ್ಲಿ ಬದುಕು ಹೇಗೋ ಮ್ಯಾನೇಜ್ ಆಗ್ತಿತ್ತು. ಕೊರೋನಾ ಅವರ ಕನಸನ್ನೇ ಕಿತ್ಕೊಂಡಿತ್ತು. ಕೊರೋನಾ ಕಾರಣದಿಂದಾಗಿ ಗಿಲ್ಲಿ ನಟ ಮತ್ತೆ ಊರು ಸೇರ್ಕೊಳ್ಳಬೇಕಾಯಿತು. ಅನೇಕರಿಗೆ ಕೊರೋನಾ ಶಾಪವಾದ್ರೆ ಗಿಲ್ಲಿಗೆ ವರವಾಗಿಯೇ ಬದಲಾಯಿತು. ತಮ್ಮೂರಿನ ಕಲಾವಿದರನ್ನೇ ಬಳಸಿಕೊಂಡು ಕಾಮಿಡಿ ವಿಡಿಯೋ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ನಲ್ಲಿ ಮೂಳೆ ವಿಡಿಯೋ ವೈರಲ್. ಜೊತೆಗೆ ಇನ್ನೂ ಅನೇಕ ವಿಡಿಯೋಗಳನ್ನು ಜನರು ವೀಕ್ಷಿಸ್ತಾರೆ. ಅಲ್ಲಿಗೆ ಕಿರುತೆರೆ ಅವರನ್ನು ಕೈಬೀಸಿ ಕರೆಯಿತು. ಇವತ್ತು ಗಿಲ್ಲಿ ಬೆಳ್ಳಿ ತೆರೆಗೆ ನಾಯಕನಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಕಾಮಿಡಿ, ರಿಯಾಲಿಟಿ ಶೋಗಳ ಕೊಡುಗೆ ಸಾಕಷ್ಟಿದೆ. ಗಿಲ್ಲಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಕಾರಣ ಕೂಡ ಕಾಮಿಡಿ, ರಿಯಾಲಿಟಿ ಶೋಗಳು. ಕೊರೋನಾ ನಂತರ ಗಿಲ್ಲಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿಂದ ಗಿಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಒಂದರ ಹಿಂದೊಂದರಂತೆ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗ್ತಾರೆ. ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ಹೀಗೆ ಹಲವು ಶೋಗಳಲ್ಲಿ ಭಾಗಿಯಾಗಿ ಸಾರ್ವಜನಿಕ ಮನ್ನಣೆಯನ್ನು ಗಳಿಸ್ತಾರೆ. ಮೊದಲ ಚಿತ್ರದಲ್ಲಿಯೇ ದಾಖಲೆ. ಗಿಲ್ಲಿ ಸಂಭಾವನೆ ಅಬ್ಬಬ್ಬಾ ಹೇಗಾದ ಗೊತ್ತಾ? ಪಳಾರ್ ಗಿಲ್ಲಿಯ ಬದುಕಲ್ಲಿ ಹಬ್ಬ. ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರ್ತಿತ್ತು. ಬಿಗ್ ಬಾಸ್ ಮುಗಿದು 5 ತಿಂಗಳಾದರೂ ಕೂಡ ಅಭಿಮಾನಿಗಳ ಅಭಿಮಾನ ಮಾತ್ರ ಕರಗಿಲ್ಲ. ಅದರ ಜೊತೆಗೆ ಗಿಲ್ಲಿ ನಾಯಕನಾಗಿ ಸಿನಿಮಾ ರಂಗ ಪ್ರವೇಶ ಮಾಡ್ತಿದ್ದಾರೆ. ಆ ಪಾತ್ರ ಮಾಡೋದಕ್ಕಾಗಿ ಗಿಲ್ಲಿ ಪಡೆದ ಸಂಭಾವನೆ ಅಚ್ಚರಿ ಮೂಡಿಸುವಂತಿದೆ. ಅಷ್ಟೊಂದು ಸಂಭಾವನೆನಾ ಅಂತ ಹೇಳಿ ಹುಬ್ಬೇರಿಸಿ ಕೇಳುವಂತಾಗಿದೆ. ಜೂನ್ 21 ರಲ್ಲಿ ಗಿಲ್ಲಿ ನಟನ ಹುಟ್ಟುಹಬ್ಬ. ಅವತ್ತೇ ಚಿತ್ರಕ್ಕೆ ಚಾಲನೆ ಸಿಗಲಿದೆ. ಈ ಚಿತ್ರಕ್ಕೆ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾದ ಕೆವಿಎನ್ ಸಾಥ್ ಕೊಡ್ತಾ ಇರೋದ್ರಿಂದ ಭಾರೀ ಮೊತ್ತವನ್ನೇ ಗಿಲ್ಲಿಗೆ ನೀಡಲಾಗಿದೆಯಂತೆ. ಆಪ್ತರು ಹೇಳ್ತಾ ಇರೋ ಪ್ರಕಾರ ಮೊದಲ ಚಿತ್ರಕ್ಕೆ ಗಿಲ್ಲಿ ನಟ ಬರೋಬ್ಬರಿ 1 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ.